ನಮಸ್ಕಾರ ಸ್ನೇಹಿತರೆ, ನಾನು ಕಿರಣ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ಕ್ವಾಲಿಟಿ ಗರಂ ಮಸಾಲ ಉಪಯೋಗಿಸ್ಕೊಂಡು ಯಾವ ರೀತಿಯಲ್ಲಿ ಡ್ರೈ ಗೋಬಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಡ್ರೈ ಗೋಬಿ ಮಾಡಲು ಬೇಕಾದಂತಹ ಸಾಮಗ್ರಿಗಳು ಏನೇನು ಅಂತ ಒಂದೊಂದಾಗಿ ತೋರಿಸ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಸ್ನೇಹಿತರೆ, ಧನಿಯಾ ಪೌಡರ್, ಜಿಂಜರ್ ಪೇಸ್ಟ್, ಚಾಟ್ ಮಸಾಲ, ಅದೇ ಥರ ಕಾಲಿಫ್ಲವರ್ನ ಬೇಯಿಸಿಟ್ಕೊಂಡಿದ್ದೀನಿ, ರೈಸ್ ಫ್ಲೋರ್, ಕಾರ್ನ್ ಫ್ಲೋರ್, ಗಾರ್ಲಿಕ್ ಪೇಸ್ಟ್, ಮಸಾಲ, ಸಾಲ್ಟ್, ಚಿಲ್ಲಿ ಪೌಡರ್ ಹಾಗೂ ಮೇನ್ ಇಂಗ್ರೀಡಿಯೆಂಟ್ಸ್ ಕ್ವಾಲಿಟಿ ಗರಂ ಮಸಾಲ. ಸ್ನೇಹಿತರೆ, ಒಂದು ಬೌಲಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಚಾಟ್ ಮಸಾಲ ಆ್ಯಡ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಕ್ವಾಲಿಟಿ ಗರಂ ಮಸಾಲ 1 ರಿಂದ 1.5 ಸ್ಪೂನ್, ಕಾರ್ನ್ ಫ್ಲೋರ್ 1 ರಿಂದ 2 ಸ್ಪೂನ್, ರೈಸ್ ಫ್ಲೋರ್ 1 ರಿಂದ 2 ಟೀ ಸ್ಪೂನ್. ಇದನ್ನು ಸ್ವಲ್ಪ ನೀರಿನೊಂದಿಗೆ ಮಿಕ್ಸ್ ಮಾಡಿಕೊಳ್ಳಿ. ಜಾಸ್ತಿ ನೀರು ಹಾಕಂಗಿಲ್ಲ, ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ನೀರು ಕಡಿಮೆ ಅನಿಸಿದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಳಿ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಈ ಬೇಯಿಸಿ ಇಟ್ಕೊಂಡಿರ್ತೀರಲ್ಲ ಆ ಗೋಬಿನ ಆ್ಯಡ್ ಮಾಡಿಕೊಳ್ಳಿ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೂ ಟರ್ಮರಿಕ್ ಪೌಡ್ರ್ ಹಾಗೂ ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನು ನಾವು ನೆಕ್ಸ್ಟು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಡ್ರೈ ಆಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇದನ್ನು ಆಯಿಲಲ್ಲಿ ನಾನು ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಒಂದೊಂದಾಗಿ ಆಯಿಲಲ್ಲಿ ಬಿಟ್ಕೋಬೇಕು. ಸ್ನೇಹಿತರೆ, ಡ್ರೈ ಗೋಬಿ ರೆಡಿಯಾಗಿದೆ. ಇದನ್ನು ಮಿಂಟ್ ಚಟ್ನಿ ಹಾಗೂ ಟೊಮೆಟೊ ಕೆಚಪ್ ಜೊತೆ ಸರ್ವ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.